ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ. ನಾನೆಲ್ಲ ವಿಡಿಯೋದಲ್ಲಿ ಸ್ಯಾಟರ್ಡೆ ಹೇಳಿ ನನಗೆ ಬೇಜಾರಾಗ್ಬಿಟ್ಟಿದೆ. ಇವತ್ತು ಸ್ಯಾಟರ್ಡೆ. ನಾವಿವಾಗ ಊರಿಗೆ ಹೊರಟಿದ್ದೀವಿ. ಶ್ರೇಯಸ್ ಹೋಗಿ ಊರಿಗೆ ಒಂದು ವಾರ ಆಯಿತು. ಅವನಿಗೆ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಅವನ್ನ ಕರ್ಕೊಂಬರ್ಬೇಕು. ಜೊತೆಗೆ ಒಂದಷ್ಟು ಪ್ರೋಗ್ರಾಮ್ಗಳಿದೆ. ಅದೆಲ್ಲನೂ ಇವತ್ತು ಎಲ್ಲ ಮುಗಿಸ್ಕೊಂಡು ಬರಬೇಕು. ಸೊ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ ಆಗಿದ್ದೀನಿ. ಅದಕ್ಕೆ ಮಾಯಿಶ್ಚರೈಸರು. ಸೊ ಇವಾಗ ಬೇಗ ರೆಡಿ ಆಗಬೇಕು. ಆಲ್ರೆಡಿ 12 o'clock ಆಗಿದೆ. ರೆಡಿಯಾಗಿ ಊರಲ್ಲೆಲ್ಲ ಏನೇನೆಲ್ಲ ಆಗುತ್ತೆ, ಏನೇನು ಪ್ರೋಗ್ರಾಮ್ಸ್ದು ಏನೇನು ಕೆಲಸ ಇದೆ ಎಲ್ಲನೂ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ. ಸೊ ಇವಾಗ ಪಟ ರೆಡಿ ಆಗಿಬಿಡ್ತೀನಿ. ಆಮೇಲೆ ಸಿಗ್ತೀನಿ. ಟಿಫನ್ ಮುಗ್ದಿದೆ. ಈಗ ಆಲ್ರೆಡಿ 12 ಗಂಟೆ ಊಟದ ಟೈಮ್ ಆಗಿದೆ. ರೆಡಿಯಾಗಿ ಆಮೇಲೆ ನಿಮ್ಮ ಜೊತೆ ಹೊರಡ್ತೀನಲ್ಲ. ಇವಾಗ ಫಸ್ಟು ಕಾರ್ ಬೇರೆ ಸರ್ವಿಸಿಗೆ ಬಿಟ್ಟಿದ್ದೀವಿ. ಅದನ್ನು ಫಸ್ಟ್ ಈಸ್ಕೊಂಡು ಅಲ್ಲಿಂದ ಹೊರಡಬೇಕು. ನಾನು ಕಾರಲ್ಲಿ ಹೋಗ್ತಾ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಬೇಗ ರೆಡಿ ಆಗಬೇಕು ನಾನು. ಅಲ್ಲಿ ಕಾರ್ ಈಸ್ಕೊಂಡು ಜರ್ನಿ ಸ್ಟಾರ್ಟ್. ಚೇತನ ಅಂತ ಅವ್ರ ಮನೆಗೆ ಅದಕ್ಕೆ ಫುಲ್ಲು ಕಟ್ಟಿಂಗು, ಶೇವಿಂಗು, ಟ್ರಿಮ್ಮಿಂಗು ಎಲ್ಲ ಮಾಡಿಸ್ಕೊಂಡು ಇಬ್ರು ಸರ್ವಿಸ್ ಮಾಡಿಸ್ಕೊಂಡು. ಅಪ್ಪ ನಾನು ತವ್ರ ಮನೆಗೆ ಹೋಗಕ್ಕೆ ಇಷ್ಟೊಂದು ಎಕ್ಸೈಟ್ ಆಗಿರಲ್ಲ. ನನ್ನ ಗಾಡಿ ಫುಲ್ಲು ಇವಾಗ ಸ್ಮಾರ್ಟ್ ಆಗ್ಬಿಟ್ಟೈತೆ. ನಮ್ಮ ಶ್ರೇಯ ಹೋಗಿದ ತಕ್ಷಣ ಏನು ರಿಯಾಕ್ಷನ್ ಕೊಡ್ತಾನೋ ನೋಡಬೇಕು. ಅವ್ನು ನನ್ನ ನೋಡಿ ಏನು ರಿಯಾಕ್ಷನ್ ಕೊಡಲ್ಲ. ಅವ್ರ ಅಪ್ಪನ ನೋಡಿ ಎಗರುತ್ತಾನೆ. ಅಪ್ಪ ಕಟಿಂಗ್ ಮಾಡಿಸ್ಬಿಟ್ಟಿದ್ಯಾ, ಶೇವಿಂಗ್ ಮಾಡಿಸ್ಬಿಟ್ಟಿದ್ಯಾ ಅಂತ. ನಾವೀಗ ಅಟ್ಲೀಸ್ಟ್ ಒಂದು 2 ಗಂಟೆ ಅಷ್ಟರಲ್ಲಿ ರೀಚ್ ಆಗಬೇಕಾ ಅಲ್ಲಿಗೆ? ಆಗಲ್ಲ ಅಂತ್ಯಾ? ಕಷ್ಟ ಅದು ನಿನ್ನ ಹತ್ರ ಬೇರೆ ಸ್ಪೀಡಾಗಿ ಬರೀ ಹೊಡೆಯಂಗಿಲ್ಲ. ನೀನು ನಾರ್ಮಲ್ ಆಗಿದ್ರೆ 1 ಗಂಟೆ ಇಲ್ಲೇ ಇದ್ದೀವಿ. 2 ಅವರ್ ಬೇಕೇ ಬೇಕು. ಮೇನ್ ನಾರ್ಮಲ್ ಸ್ವಲ್ಪ ಸ್ಪೀಡಾಗಿ ಹೊಡೆದ್ರೆ ಅದೇನು ಊರಿಂದ ಮುಂದೆ ಹೋಗ್ಬೇಕಾ? ಊರಿಂದ ಇನ್ನೂ 20 ಕಿಲೋಮೀಟ್ರ್ ಮುಂದಕ್ಕೆ. 15ರಿಂದ 20. ನಿನ್ನ ಹತ್ರ ಬೇರೆ ಜೋರಾಗಿ ಬೇರೆ ಹೊಡೆಯಂಗಿಲ್ಲ ಗಾಡಿ. ಇರಬೇಕು, ನಿಧಾನಕ್ಕೆ ಹೋಗ್ಬೇಕು. ಆಯ್ತು, ಅಟ್ಲೀಸ್ಟ್ ನಾರ್ಮಲ್ ಆಗೋ ಬಿಡಲ್ಲ. ಇವಾಗ ಫಸ್ಟ್ನೇ ಕೆಲಸಕ್ಕೆ ವಿತಿನ್ 3 o'clock ನಾವು ರೀಚ್ ಆಗಬೇಕು ಅಲ್ಲಿಗೆ, ನಮಗೀಗಿರೋ ಕೆಲಸಕ್ಕೆ. ಸೊ ಗೊತ್ತಿಲ್ಲ ರೀಚ್ ಆಗ್ತೀವಾ ಇಲ್ವಾ ಅಂತ ನೋಡೋಣ. ಇವಾಗ ಜಸ್ಟ್ ಹೊರಟಿದ್ದೀವಿ. ನಾನು ತಿಂಡಿ ಮಾಡಿದ್ದು ನನಗೆ ಆಲ್ರೆಡಿ ಹೊಟ್ಟೆ ಹಸಿತೈತಿ. ಮಧ್ಯ ಏನಾದರೂ ತಿನ್ನಕ್ಕೆ ತಗೊಂಡು ಹೋಗೋಣ. ಕಾರು ಪಳ ಹೊಳಿತಿದೆ. ಪಳ ಹೆಂಗೈತೆ ಫೀಲಿಂಗ್? ಅಂದರೆ ಸ್ಮೂತ್ ಆಗಿದೆ ಕಾರು ಸ್ವಲ್ಪ. ಫಸ್ಟ್ ಸರ್ವಿಸ್ 6 ತಿಂಗಳಾಗಿತ್ತು ತಗೊಂಡು. ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಅನಿಸುತ್ತೆ ತಗೊಂಡಿದ್ದು. ಹೌದು.
ಗೊತ್ತಾ ನನಗೆ ನಿನ್ಗೆ ಹೊಟ್ಟೆ ತಲೆಗೆ ನೋವು ಬಂತು. ಅವ್ರು ಕೂತಿರಲ್ಲ ಏನು ಕೊಡ್ಲಿಲ್ವಾ ತಿಂಡಿಗೆ? ಏನ್ ತಿಂಡಿ ಕೊಡ್ತಾರ ಅವರು? ಅಟ್ಲೀಸ್ಟ್ ತಿನ್ನು ಅನ್ಲಿಲ್ವಾ? ಅವ್ರೇನೋ ತಿಂತಿದ್ರಲ್ಲ. ಊಟ ಮಾಡಿದ್ರು ಅವರು, ಅವ್ರವ್ರ ಬಾಕ್ಸ್ ತಗೊಂಬಂದು. ನಿಂಗೆ ಯಾರು ಕೊಡ್ಲಿಲ್ವಾ? ನನ್ಗೆ ಯಾರು ಕೊಡ್ತಾರ ಗುರು? ಇವಾಗ ಹೋಗಿದ್ದೇನು ತಾಯಿ ಕಾರ್ಡ್ಗೆ ಡಾಕ್ಟರ್ ಸೈನ್ ಹಾಕ್ಸಕ್ಕೆ. ಏನೇನೋ ರೂಲ್ಸು ನಮಗ್ ಗೊತ್ತಿಲ್ಲ. ಇಲ್ಲಿ ಬಂದ್ಮೇಲೆ ಎಲ್ಲ ತಲೆಗೆ ಶೂಟ್ ಆಗ್ತಾರೆ. ತಲೆ ಕೆಡ್ತು ಒಂದ್ ರೌಂಡು. ಅವರಲ್ಲಿ ನಿಧಾನ ಗುರು. ಇದು ಒಂದು ಕೆಲಸ ಮುಗೀತು. ಶಪ ನಂಗೆ ಸಾಕಾಯ್ತು ಬೆಳಗ್ಗೆಯಿಂದ. ಊಟ ಬೇಕು ಫಸ್ಟು. ಬೆಳಗಿನ ಕರೆಕ್ಟಾಗಿ ಊಟ ಕೊಟ್ಟಿಲ್ಲ. ನಿಂಗೆ ನಾನು ನೋಡ್ಕೊಳ್ಳೋದು. ಎಲ್ಲಿ ಕೊಟ್ಟಿದ್ಯಾ? ಏನ್ ಬೇಕು ಹೋಗ್ಲಿ ಗೌರ್ಮೆಂಟ್ ಏನೋ ಆಫೀಸು, ಹಾಸ್ಪಿಟ್ಲ್ ಆಗ್ಲಿ ಗೌರ್ಮೆಂಟ್ ಆಫೀಸ್ ಆದ್ರೂ ಆಗ್ಲಿ, ಎಲ್ಲೋದ್ರೂ ಗೌರ್ಮೆಂಟ್ ಇದೆ ಕತೆ ಅನ್ಸುತ್ತೆ. ಅಲ್ಲೋಗು ಇಲ್ಲೋಗು, ಅಲ್ಲಾಕ್ಸು ಇಲ್ಲಾಕ್ಸು, ಇಲ್ಲಿ ಸೈನ್ ಹಾಕ್ಸು ಅಲ್ಲಿ ಸೈನ್ ಹಾಕ್ಸು, ಅದಿಲ್ವಾ ಇದಿಲ್ವಾ, ಇದೇ ಕತೆ ಅನ್ಸುತ್ತೆ. ಒಬ್ಬತ್ತೇ ಸಾರಿಗೆ ಬಂದ್ರೆ ಏನು ಕೇಳಲ್ವಂತೆ, ಸುಮ್ ಸೈನ ಕಳಿಸ್ತಾರಂತೆ. ಬೇರೆ ದಿನ ಬಂದ್ರೆ ಹಿಂಗ್ ಮಾಡ್ತಾರಂತೆ. ಅದ್ ಯಾವ ರೂಲ್ಸು? ನಾವು ಮಾತ್ರ ರೂಲ್ಸ್ ಫಾಲೋ ಮಾಡ್ಬೇಕು. ಸದ್ಯಕ್ಕೆ ಬಂದಿದ್ ಒಂದ್ ಕೆಲ್ಸ ಮುಗೀತು. ನೆಕ್ಸ್ಟ್ ಶ್ರೇಯಸ್ ಅಣ್ಣ ಏನ್ ರಿಯಾಕ್ಷನ್ ಕೊಡ್ತಾರೆ ಅಂತ ನೋಡ್ಬೇಕು. ಇವಾಗ ಹೋಗಿ ವೆಯ್ಟ್ ಮಾಡ್ತಾ ಇರ್ತಾನೆ, ಇನ್ನ ಬಂದಿಲ್ಲ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಅವ್ರ ಅಪ್ಪನ್ ನೋಡಿ ಎಗರುತ್ತಾನೆ ಹೊರ್ತು ನನ್ನ ಹತ್ರಕ್ಕೇನೋ ಅವ್ನು ಬರಲ್ಲ. ಮಮ್ಮಿ ಬಂದ, ಅಷ್ಟೇ ನಮ್ದು. ಪ್ರೈಮರಿ ಸ್ಕೂಲ್ ತಾನೆ ಸ್ಟಾರ್ಟಿಂಗ್ ಗೊತ್ತು. ಪ್ರೈಮರಿ ಸ್ಕೂಲ್ ನಮ್ಮ ಸ್ಕೂಲ್ 1ರಿಂದ 4 ಇದೆ ನಮ್ಮ ಸ್ಕೂಲ್. ಇದು ಚೇತನ್ ಅವ್ರ ಸ್ಕೂಲ್ ಅಂತ. ನಮ್ಮ ಬೀಗ್ರೂಟದ ದಿನ ಇಲ್ಲಿಂದಾನೆ ತಾನೇ ದೇವ್ರ ತಗೊಂಡು ಹೋಗಿದ್ದು. ನೀನು ಹೆಂಗೋಗಿ ಹೆಂಗಾಸ್ಬೋತಾ ಇದೀಯಾ? ಓಡೋಗ್ಬಿಟ್ಟ. ಏನು ಏಯ್ ಒಳಗ್ ನಿಲ್ಸ್ತೀವಿರ? ಏಯ್ ಇರು, ಹೆಂಗ್ ವಾಸನೆ ಹೊಡಿತಿದ್ಯಾ ಅಂದ್ರೆ ಹಸು ತರ ಗಮ್ಮಂತ ಹಸು ವಾಸನೆ ಹೊಡಿತಾ ಇದ್ದಾರೆ ಶ್ರೇಯಸ್ಸು. ನೋಡಿ ಬಂದ ತಕ್ಷಣ ನಾನೇನ್ ಕೇಳ್ದ? ಯಪ್ಪ 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 ನಮ್ಮಪ್ಪ. ಅಮ್ಮನೂ ಇಲ್ಲ ಬೇಬಿನೂ ಇಲ್ಲ, ಯಾರು ಬೇಕಾಗಿಲ್ಲ ನಿನಗೆ, ಯಾರು ಬೇಕಾಗಿಲ್ಲ ಅಲ್ವಾ ಶ್ರೇಯು? ನಿಂಗೆ ಪಪ್ಪ ಸಾಕಾ? ಮತ್ ನನ್ನ ಕೇಳಲಿಲ್ಲ ನೀನ್ ಬಂದ ತಕ್ಷಣ. ಒಡ್ಡ ದೊಡ್ಡ ಗಲೀಜಾಗವನೆ ಊರಿಗೆ ಬಂದು. ತಾಂಬಲ್ಲಿ ತೋರ್ಸೋದು ಏನೇನು ಬರ್ದಿದ್ಯಾ? ಹಾಂ,
ನಾನು ಊರಿಗೆ ರೀಚ್ ಆದಮೇಲೆ ಊಟ ಮಾಡಿ 2 ಅವರ್ಸ್ ಮಲಗಿಬಿಟ್ಟೆ. ನಂಗೆ ಯಾಕೆಂದರೆ ಸಖತ್ ಟಯರ್ಡ್ ಆಗಿತ್ತು, ಬ್ಯಾಕ್ ಪೇನ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಫುಲ್ ಬಂದ ತಕ್ಷಣ 2 ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಿದೆ ಊಟ ಮಾಡಿ. ಅದಾದಮೇಲೆ ನೈಟ್ ನಾಟಿ ಕೋಳಿ ಸಾಂಬಾರು ಮಾಡಬೇಕು ಅಂದ್ಬಿಟ್ಟು ಕೋಳಿ ಹಿಡಿತಾಯಿದ್ರು. ಅದಕ್ಕೆ ಶ್ರೇಯಸ್ ಆ ಕೋಳಿನ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ನಾನು ತೋರಿಸ್ತೀನಿ ನಾನು ಹಿಡ್ದಿದ್ದೀನಿ ಅಂತ ಅಂದ್ಬಿಟ್ಟು. ಊರಿಗೆ ಹೋದರೆ ಅವನದೇ ಲೋಕದಲ್ಲಿ ಇರ್ತಾನೆ. ಅವ್ನು ಯಾರನ್ನೂ ಮಾತಾಡ್ಸಲ್ಲ ಅಲ್ಲಿಂದ ಬರೋವರೆಗೂ. ಅವನದು ಹಸು ಆಯಿತು, ಕೋಳಿ ಆಯಿತು, ಬರೀ ಇದೇ ಆಟದಲ್ಲಿರ್ತಾನೆ. ಅವನ್ನ 1 ವಾರದಿಂದ ನೋಡಿದೆ. ಅವನು 1 ವಾರ ಆದಮೇಲೆ ಅವನ್ನ ನೋಡಿದ್ದು. ಆಮೇಲೆ ನೈಟ್ ತಾತನೂ ಮೊಮ್ಮಗ ಇಬ್ಬರು ಅಡುಗೆ ಮನೇಲಿ ಕೂತ್ಕೊಂಡು ಕತೆ ಮಾತಾಡಿಕೊಂಡು ಒಲೆ ಉರಿಸ್ತಾ ಇದ್ದಾರೆ. ಇಲ್ಲಿಗೆ ಬಂದುಬಿಟ್ರೆ ತಾತನ ಹಿಂದೆ ಅಜ್ಜಿ ಹಿಂದೆ ಓಡಾಡೋದೇ ಕೆಲಸ. ಓಡಾಡಿಕೊಂಡು ಒಲೆ ಉರಿಸೋದು, ತಾತನ ಜೊತೆ ಹಸು ಕಟ್ಟಕ್ಕೆ ಹೋಗೋದು, ಇದೇ ಶ್ರೇಯಸ್ತು ರುಟೀನ್ ಆಗಿಬಿಟ್ಟಿರುತ್ತೆ. ಅವನ್ನ ಬೆಂಗಳೂರಿಗೆ ಬಂದಮೇಲೆ ಆಟೋಮೆಟಿಕ್ ಅವ್ನು ಏನು ಜಾಸ್ತಿ ಚೇಂಜ್ ಮಾಡಬೇಕು ಅನ್ನೋದೇ ಇಲ್ಲ, ಚೇಂಜ್ ಆಗಿಬಿಡ್ತಾನೆ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಇದು ಚೇತನ್ ವೀಡಿಯೋ ಮಾಡ್ಕೊಂಡಿರೋದು, ನಾನು ಮಾಡ್ಕೊಂಡಿರಲಿಲ್ಲ. ಯಾಕೆಂದರೆ ನಾನು ಎದ್ದೇ ಇರಲಿಲ್ಲ. ನನಗೆ ಅಷ್ಟು ಬ್ಯಾಕ್ ಪೇನ್ ಆಗಿಬಿಟ್ಟು ನನಗೆ ಹುಷಾರೇ ಇಲ್ದಂಗೆ ಆಗಿಬಿಡ್ತು. ನೆಕ್ಸ್ಟ್ ಡೇ ಮಾರ್ನಿಂಗು ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆಲ್ಲ ಹೋಗಬೇಕಿತ್ತು. ಅದೆಲ್ಲ ಮಾಡಿಕೊಂಡು ಹೋಗಬೇಕಿತ್ತು. ಬಟ್ ನಾನೇನಾದ ನಂಗೆ ಎದ್ದೇಳೋಕ್ಕೆ ಆಗ್ತಾಯಿಲ್ಲ. ಬಟ್ ಶ್ರೇಯಸ್ಸು ಎಲ್ಲ ಎದ್ದು ಅವನದು ರುಟೀನ್ ಹಸು ಕಟ್ಟೋದು, ಹಾಲು ಕರಿಯೋದು ಅದೆಲ್ಲ ಅವ್ನು ಊರಿಗೆ ಹೋದರೆ ಅದು ಮಾಡಲೇಬೇಕು. ಹಂಗಾಯಿತು. ಮತ್ತು ನಾನು ಏನು ದೇವಸ್ಥಾನಕ್ಕೆ ಹೋಗಿದ್ವಿ, ನೆಕ್ಸ್ಟ್ ಡೇ ಎಲ್ಲ ಏನೇನಾಯಿತು ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಿಕಾಸ್ ಅದು ತುಂಬ ಲೆಂತಿ ಇದೆ. ಸೊ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದ್ರ ಜೊತೆಗೆ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ನನಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಬೇಕಂತ ಶ್ರೇಯಸ್ ಹೇಳ್ತಾ ಇದ್ದಾನೆ. ಶೇರ್ ಕೂಡ ಮಾಡಿ. ಇದು ಬ್ಲೂ ಕಲರ್. ನಾನು ಈಗ ವೈಟ್ ಕಲರ್ ಈಗ ಯಾವುದಕ್ಕೆ? ಪ್ರತಿ ವಯಸ್ಸಾಗೋದು ಅನ್ನೋದು ಹೇಳ್ತೇನೆ. ಹೌದಾ? ಎಮ್ಮೆ ಹೋಟೆಲ್ ಪಾಪು ಇದೆಯಾ? ಆದರೆ ನಿಮ್ಮ ಅಪ್ಪನಿಗೆ ಒಂದು ವರ್ಷ ಚಿಕನ್ ಇಲ್ಲ ಅಣ್ಣ, 9. 9. ಹಂಗಾರೆ 37 ವರ್ಷ